ಹರಿಃ ಶ್ರೀಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಗುರುಭ್ಯೋ ನಮಃ ಹರಿಃ ಶ್ರೀಂ. ಶ್ರೀಮನ್ ಮಧ್ವವಿಜಯ ಮಹಾಕಾವ್ಯದ 3ನೇ ಸರ್ಗವನ್ನ ನಾವು ವಿಚಾರ ಮಾಡ್ತಾ ಇದ್ದೇವೆ. ಇಲ್ಲಿ ವಾಸುದೇವನ ಅಕ್ಷರಾಭ್ಯಾಸದ ವಿಷಯವನ್ನ ನಾವು ಈವರೆಗೆ ನೋಡಿದ್ದು. ಒಮ್ಮೆ ಕಲಿಸಿದರೆ ಸಾಕು, ಆ ಅಕ್ಷರ ಪರಿಚಯ ಬಹಳ ಚೆನ್ನಾಗಿ ಆಗ್ತಿತ್ತು. ಗ್ರಹಣ ಮಾಡುವುದು, ಅದನ್ನು ಸ್ಮರಣೆಯಲ್ಲಿಟ್ಕೊಳ್ಳೋದು, ಅಂದರೆ ಕಲಿಯುವುದು ಬಹಳ ವೇಗವಾಗಿ ಕಲಿಯುವಂಥದ್ದು, ಬಹುಕಾಲ ಅದನ್ನು ನೆನಪಿನಲ್ಲಿಟ್ಕೊಳ್ಳೋದು. ಇವೆರಡು ಸಾಮರ್ಥ್ಯ ಈ ಹುಡುಗನಿಗಿದೆ. ಹಾಗಾಗಿ ಇವನಿಗೆ ಇದು ಬಹಳ ಆನಂದ ಉಂಟು ಮಾಡ್ತದೆ ಅನ್ನಿಸ್ತು ಭಟ್ರಿಗೆ. ಇನ್ನು ಮುಂದಿನ ಶ್ಲೋಕ ನೋಡುವ. ಈಗ 2-3 ವಾಕ್ಯಗಳಲ್ಲಿ ಹೇಳಿದ್ದೆ ಪೂರ್ವ ಕಥಾನುವಾದ. ಈಗ 20ನೇ ಶ್ಲೋಕ. ಶಿಶುರಸೌ ಪ್ರತಿಭಾಂಬುಧಿರಿತ್ಯಲಂ ಜನಮನೋವಚನ ಗ್ರಹ ಪೀಡನ ನ ಭವತಾದಿತಿ ತಂ ವಿಜನಸ್ಥಲೆ ಸ್ವತನಯಂ ಸಮಶಿಕ್ಷಯ ದೇಶಕಃ ಎನ್ನುವಂಥದ್ದು ಈ ಶ್ಲೋಕ. 20ನೇ ಶ್ಲೋಕ ಇದು. ಇದರಲ್ಲಿ ನಡಿಲಾಯ ಭಟ್ರು ಆಲೋಚಿಸಿದ್ರು. ಏನಂದ್ರೆ, ಅಸೌ ಶಿಶು, ಈ ಪುಟ್ಟ ಬಾಲಕ, ಇವನು ಪ್ರತಿಭೆ ಕಡಲಾಗಿದ್ದಾನೆ. ಕಲಿಯುವುದು ಬಹಳ ವೇಗವಾಗಿ ಅರ್ಥ ಮಾಡಿಕೊಳ್ತಾನೆ. ಹಾಗೆ ಈಗಾಗಲೇ ನಿನ್ನೆ ಇದನ್ನೆಲ್ಲ ಕಲಿತದ್ದೇ ಹೌದು ಅಂತ ನೆನಪಲ್ಲಿಟ್ಕೊಂಡಿದ್ದಾನೆ. ಕಲಿಯುವ ಸಾಮರ್ಥ್ಯ, ನೆನಪಿಟ್ಟುಕೊಳ್ಳುವ ಸಾಮರ್ಥ್ಯ, ಇಂತಹ ಅತಿಶಯವಾದಂತಹ ಪ್ರತಿಭೆಯಿಂದ ಕೂಡಿದಂತಹ, ಪ್ರತಿಭೆಯ ಕಡಲಿನಂತೆ ಅಪಾರ ಪ್ರತಿಭಾ ಸಾಮರ್ಥ್ಯ ಉಳ್ಳವ. ಲೋಕದಲ್ಲಿ ಏನಾಗ್ತದೆ, ಯಾರದ್ದೇ ಒಂದು ಉತ್ತಮವಾದಂತಹ ಗುಣ ಇದ್ರೆ ಅದನ್ನು ಲೋಕದಲ್ಲಿ ಎಲ್ಲರೂ ಸರಿಯಾಗಿ ಸ್ವೀಕಾರ ಮಾಡುವುದಿಲ್ಲ. ಬಹಳ ಸೌಂದರ್ಯ ಇದೆ, ಬಹಳ ಸಜ್ಜನಿಕೆ ಇದೆ, ಅಥವಾ ಬಹಳ ಬುದ್ಧಿವಂತರಿದ್ದಾರೆ, ಜನರು ಶ್ರೀಮಂತಿಕೆ ಇದೆ, ಇಂಥದೆಲ್ಲ ಇರುವುದನ್ನ ಲೋಕದಲ್ಲಿ ಇಂತಹ ಜನರನ್ನು ನೋಡಿದರೆ ಬೇರೆಯವರು ದುಷ್ಟವಾದಂತಹ ದೃಷ್ಟಿ ಬೀರಿ ಬಿಡ್ತಾರೆ. ಆ ದುಷ್ಟ ದೃಷ್ಟಿಯಿಂದ ಏನಾಗ್ತದೆ, ಬಹಳ ಚಂದವಾಗೇ ಇರ್ತಾರೆ. ಅವ್ರಿಗೆ ಏನಾಗ್ತದೆಯೋ ಏನೋ, ದಿಢೀರ್ನೆ ಮುಖದ ತುಂಬ ಗುಳ್ಳೆ ಹೇಳ್ತದೆ. ಸೌಂದರ್ಯ ಹೋಯ್ತಾ. ಇಷ್ಟು ದಪ್ಪ ಉದ್ದ ಕೂದಲು ಅಂತಾರೆ. ಆ ಕೂದಲು ಎಲ್ಲರೆದ್ರಿಗೆ ಮಂಡೆ ಬಾಚಬಾರ್ದು ಅಂತ, ತಲೆ ಕೂದಲು ಬಿಡಿಸಿ ಮಂಡೆ ಬಾಚಬಾರ್ದು ಅಂತಾರೆ. ಬಾಚಿದ್ರೆ ಏನಾಗ್ತದ, ಹಬ್ಬ ಎಷ್ಟೆಲ್ಲ ಕೂದಲು ಅಂತ ಹೇಳುವುದಿದೆಯಲ್ಲ, ಅದರಲ್ಲಿ ಒಂದು ರೀತಿ ದೃಷ್ಟಿ ದೋಷ ಉಂಟಾಗ್ತದೆ, ಮತ್ತೆ ಕಡಿಮೆ ಆಗ್ತದೆ ಅಂತ ದೃಷ್ಟಿ ಇದು ಅಂತ. ಅದಕ್ಕೆ ಮಂತ್ರಗಳು ಉಂಟು, ಎಣ್ಣೆ ಮಂತ್ರಿಸಿಕೊಳ್ಳೋದು, ಹೀಗೆಲ್ಲ ಮಾಡ್ತಾರೆ. ಹೆಂಗಸರೇ ಮಾಡ್ತಾರೆ, ಮತ್ತೆ ಗಂಡಸರೇನು ಬೇಡ ಅದಕ್ಕೆ. ಹಾಗೆ ಹೀಗೆಲ್ಲ ಉಂಟು ಲೋಕದಲ್ಲಿ. ಅಂದ್ರೆ ಇದರ ಅಭಿಪ್ರಾಯ ಏನು ಅಂದ್ರೆ, ಜನರ ಮನಸ್ಸು, ಜನರ ಮಾತು, ಮತ್ತೆ ಅನೇಕ ಗ್ರಹಗಳು, ಅಂದ್ರೆ ಬೇರೆ ಬೇರೆ ಒಂದು ರೀತಿ ಬಾಧಕವಾದಂತಹ ಶಕ್ತಿಗಳಿರ್ತವೆ. ಮನುಷ್ಯರಿಗೆ ಬಾಧಕ ಶಕ್ತಿಗಳು ಬಹಳ ಇರ್ತವೆ. ಅವು ಮನುಷ್ಯರ ಮನಸ್ಸಿನಲ್ಲಿ ಸೇರಿಕೊಂಡ್ರೆ ಬಾಧಕ ಶಕ್ತಿ ದೃಷ್ಟಿ ದೋಷ ಆಗ್ತದೆ. ಮತ್ತೆ ನಾಲಿಗೆಯಿಂದ ಮಾತಾಡಿ ಬಿಡ್ತಾರಲ್ಲ, ಓಹೋಹೋ ಏನಪ್ಪ ನಿಮ್ದು ಹೀಗೆ ಬಹಳ ಆಯ್ತು, ಹೀಗೆಲ್ಲ ಹೇಳೋದು, ಏನೋ ಮಾತಾಡ್ತಾರೆ, ಅದು ಸ್ವಲ್ಪ ಪರಿಣಾಮ ಆಗುವಂಥದ್ದು ಹೌದು, ಬಾಧಕವಾಗಿ ಬಿಡ್ತದೆ. ಹಾಗಾಗಿ ಆ ರೀತಿ ಪೀಡೆಗಳು ಉಂಟಾಗುವುದು ಹೌದು. ಅದಕ್ಕೆ ಜನಮನೋ ವಚನ ಗ್ರಹ ಪೀಡನ ಅಂದ್ರು. ಗ್ರಹ ಅಂದ್ರೆ ಹಿಡಿಯುವಂತಹ ಶಕ್ತಿ ಅಂತ ಅರ್ಥ, ಜನರಿಗೆ ಬಾಧಿಸುವ ಶಕ್ತಿ. ಅದು ನಭವತಾದ್, ಹಾಗಾಗುವುದು ಬೇಡ, ನಮ್ಮ ಮಗನಿಗೆ ಆಗುವುದು ಬೇಡ. ಯಾವ ಜನರು ತಮ್ಮ ಅಸೂಯ ಮತ್ತೆ ದೋಷದ ದೃಷ್ಟಿಯಿಂದ ನಮ್ಮ ಮಗನನ್ನು ನೋಡಬಾರ್ದು, ಮನಸ್ಸಿನಲ್ಲಿ ಭಾವಿಸಬಾರ್ದು, ಮಾತಿನಲ್ಲಿ ಹೇಳಬಾರ್ದು. ಅಂತಹ ಯಾವ ಜನರ ಮನಸ್ಸು, ಮಾತುಗಳು ಮತ್ತು ಅದರಿಂದಾಗಿ ಇವನಿಗೆ ಯಾವುದೋ ಒಂದು ರೀತಿ ಹೊಡೆತ ಆಗದೇ ಇರಲಿ, ಅದಕ್ಕೆ ನಭವತ, ಹಾಗಾಗದೇ ಇರಬೇಕು ಅನ್ನೋದಾದರೆ ಏನಾದರೂ ಉಪಾಯ ಮಾಡಬೇಕು ಅಂತ ಹೇಳಿ, ಇತಿ ತಂ ವಿಜನ ಸ್ಥಳೇ, ಎಲ್ಲ ಜನರು ಓಡಾಡದೇ ಇರುವಂಥ ಏಕಾಂತ ಪ್ರದೇಶಕ್ಕೆ ಆ ಹುಡುಗನನ್ನ ಕರೆದುಕೊಂಡು ಹೋದ. ಏಕಾಂತ ಪ್ರದೇಶದಲ್ಲಿ ಅಂದರೆ ಜನರು ಹೆಚ್ಚು ಓಡಾಡದೇ ಇರುವ ಒಂದು ಸ್ಥಳ, ಅಲ್ಲಿ ಅವನನ್ನ ಕೂಡಿಸಿಕೊಂಡು ಅವನಿಗೆ ವಿದ್ಯಾಭ್ಯಾಸ ಮಾಡಿಸಿದ್ರಂತೆ ಅವರು.
ಹೊರಗಡೆ ಜನರು ಅಡ್ಡಾಡುವಂತಹ ಸ್ವಲ್ಪ ರಸ್ತೆಗೆ ಸಮೀಪವಾಗಿ ಅಡ್ಡಾಡ್ತಾರೆ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು. ಆ ದಿವಸಗಳಲ್ಲಿ ಯಾವ ಬದಿಯಲ್ಲಿ ಜನ ತಿರುಗಾಡ್ತಿದ್ರು ಅನ್ನೋದು ನಮಗಷ್ಟು ಗೊತ್ತಾಗೋದಿಲ್ಲ. ಹಾಗೆ ಅಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅವನಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಿದರು. ಸ್ವತನಯಂ ಸಮಶಿಕ್ಷಯ ದೇಶಕಃ. ಏಷಕಃ ಅಂದರೆ ಇವನು ಅಂತ ಅರ್ಥ. ಇವನು ಅಂದರೆ ಈ ಭಟ್ರು ತಂದೆಯರು. ಅವರು ಸ್ವತನಯಂ ತನ್ನ ಮಗನನ್ನು ಸಮಶಿಕ್ಷೆ ಚೆನ್ನಾಗಿ ಅವನಿಗೆ ಶಿಕ್ಷಣವನ್ನು ಕೊಟ್ಟರು. ಎಂತಹ ಶಿಕ್ಷಣ? ಅವನಿಗೆ ಯಾರ ದೃಷ್ಟಿಯೂ ಬೀಳಬಾರ್ದು. ಅತ್ಯಂತ ಸುಲಲಿತವಾಗಿ ಅವನು ವಿದ್ಯಾಭ್ಯಾಸ ಮಾಡಿಕೊಂಡು ಹೋಗ್ಬೇಕು. ಮತ್ತೆ ದೊಡ್ಡ ವಿದ್ವಾಂಸನಾದ್ಮೇಲೆ ಜನರ ಕಣ್ಣಿಗೆ ಬೀಳ್ತಾನೆ, ಅದು ಅಡ್ಡಿ ಇಲ್ಲ. ಕಲಿಯೋ ಪ್ರಾರಂಭಕ್ಕೆ ಅವನನ್ನ ಜನರು ಕೆಟ್ಟ ದೃಷ್ಟಿಯಿಂದ, ದೋಷ ದೃಷ್ಟಿಯಿಂದ, ಅಸೂಯೆಯಿಂದ ನೋಡ್ಲಿಕ್ಕಿಲ್ಲ. ಆ ತಾಯಿ ತಂದೆಗಳು ಲಕ್ಷ್ಯ ವಹಿಸ್ಬೇಕು. ಅದನ್ನೇ ನಡಿಲಾಯ ಭಟ್ರು ಮಾಡಿದ್ದು. ಹೀಗಾಗಿ ವಾಸುದೇವನಿಗೆ ಆ ರೀತಿ ವಿದ್ಯಾಭ್ಯಾಸ ಪ್ರಾರಂಭ ಆಯಿತು. ಅಕ್ಷರ ಬರೆಯುವುದು, ಬಾಯಿಪಾಠ ಹೇಳಿಸುವುದು ಬಹಳ ಇರ್ತದೆ ಮಕ್ಕಳಿಗೆ. ಎಲ್ಲವನ್ನು ಬಾಯಿಪಾಠ ಮಾಡಿಸುವುದು, ಅದೆಲ್ಲ ಮಾಡಿದ್ರು. ಮಹಾವತಾ ಸ್ವಜನೇನ ಸಮೀರಿತ ಸ್ವಜನನಿ ಸಹಿತೇನ ಕದಾಚನ ರುಚಿರವಾಚನಯಾರ್ಚಿತ ವಾಕ್ಶ್ರಿಯ ಪ್ರತಿಯಯೇ ಪ್ರಭುಣ ಘೃತವಲ್ಯಪಿ. ಹೀಗೆ ಒಂದು ಕಾರ್ಯ ಆಗಿತ್ತು. ಇದು ಶಿಕ್ಷಣ ಕಾರ್ಯ ನಡೆದಿತ್ತು. ಆಗ ನಯ್ಯಂಪಲ್ಲಿ ಅಂತ ಒಂದು ಹಳ್ಳಿ ಇದೆ. ಇಲ್ಲೇ ಉಡುಪಿ ಸಮೀಪಕ್ಕೆ, ಉಡುಪಿಯಿಂದ ಕುಂದಾಪುರಕ್ಕೆ ಹೋಗೋ ಹಾದಿಯಲ್ಲಿ ಹೈವೇ ಅದು. ಉಡುಪಿಯಿಂದ ಕುಂದಾಪುರ ರಸ್ತೆ ಅಂದರೆ ಅದು ಹೈವೇ ಇದೆ. ಆ ಹೈವೇಯಿಂದ ನ್ಯಾಷನಲ್ ಹೈವೇ ಅದು ಮುಂಬೈಗೆ ಹೋಗೋ ಹೈವೇ ಅಂತ ಹೇಳ್ತಾರೆ. ಹಾಗೆ ಹೋಗುವಾಗ ಅಲ್ಲಿ ಆ ಹೈವೇದಲ್ಲಿ ಒಳಗೆ ಸ್ವಲ್ಪ ಒಳಗೆ ಹೋದರೆ ನಯ್ಯಂಪಲ್ಲಿ ಅಂತ ಒಂದು ಗ್ರಾಮ. ಆ ನಯ್ಯಂಪಳ್ಳಿಯಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಇದ್ದಿತ್ತು. ಏನೋ ಒಂದು ಒಳ್ಳೆ ಕಾರ್ಯಕ್ರಮ, ಜನರನ್ನೆಲ್ಲ ಸೇರಿಸಿ ಈ ಭಾಗವತ ಮಂಗಳ ಇತ್ಯಾದಿ ಮಾಡ್ತಾರಲ್ವ, ಹಾಗೆ ಆ ರೀತಿ ಒಂದು ಪ್ರವಚನ ಕಾರ್ಯಕ್ರಮದ ಮಂಗಳ. ಯಾವುದೋ ಒಂದು ಗ್ರಂಥ, ಒಳ್ಳೆ ಮಧುರವಾದಂತಹ ಶುಭಮಯವಾದಂತಹ ಮಂಗಳಮಯವಾದಂತಹ ಗ್ರಂಥದ ಪ್ರವಚನ ಕಾರ್ಯ ನಡೆದಿತ್ತು, ಅದರ ಮಂಗಳ ಕಾರ್ಯಕ್ರಮ. ಹಾಗಾಗಿ ತಾಯಿ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಹೊರಟ್ಲು. ಹೋಗುವಾಗ ಮಗನನ್ನು ಕರ್ಕೊಂಡು ಹೋದ್ಲು. ತಾಯಿಯೊಟ್ಟಿಗೆ ಇವ ಹೊರಟ. ವಾಸುದೇವ ಅವರ ಅಲ್ಲಿಗೆ ನಯ್ಯಂಪಳ್ಳಿಗೆ ಹೋದ. ಎಲ್ಲರನ್ನು ಕೂಡ, ಎಲ್ಲ ಬಳಗದ ಜನಗಳೆಲ್ಲ ಇದ್ದಾರೆ. ಹಾಗಾಗಿ ಇವರೆಲ್ಲ ಅಲ್ಲಿ ತಾಯಿಯ ಜೊತೆಯಲ್ಲಿ, ಆ ಊರಿನ ಕೆಲ ಮಂದಿ ಎಲ್ಲರೂ ಕೂಡಿ ಅಲ್ಲಿ ಹೋದ ಅವನು. ಮಹಾಮತ ಸ್ವಜನೇನ ಸಮೀರಿತ ಸ್ವಜನನೀ ಸಹಿತೇನ. ತನ್ನ ತಾಯಿಯೊಟ್ಟಿಗೆ ಕದಾಚನ ಒಮ್ಮೆ ಹೋದ. ರುಚಿರ ವಾಚನ ಯಾರ್ಚಿತ ವಾಕ್ಶ್ರಿಯ ಪ್ರತಿಯೇ ಪ್ರಭುಣ ಘೃತವಲ್ಯಪಿ. ಚಂದವಾದಂತಹ ಒಳ್ಳೆ ಅತ್ಯಂತ ಮನೋಹರವಾಗಿ ಮಾತಾಡಲಿಕ್ಕೆ ಬರ್ತದೆ ವಾಸುದೇವನಿಗೆ. ಪುಟ್ಟ ಹುಡುಗ ಅಲ್ವಾ, ಮಕ್ಕಳ ಮಾತು ಬಹಳ ಮಧುರವಾಗಿರ್ತವೆ. ಕೆಲವೊಮ್ಮೆ ತೊದಲಿ ಮಾತಾಡಿದ್ರೆ ಕೂಡ ಮಕ್ಕಳ ಮಾತು ಚಂದ ಇರ್ತದೆ. ಏನೋ ಮಾತಾಡಿ ಬಿಡ್ತಾರೆ ಮಕ್ಕಳು, ಕೇಳಲಿಕ್ಕೆ ಚಂದ. ಇವನಂತೂ ಬಹಳ ಮುದ್ದಾದ ಹುಡುಗ, ಪುಟ್ಟ ಹುಡುಗನ ಮಾತು. ಅದನ್ನು ಕೇಳಿ ಜನರೆಲ್ಲರೂ ಕೂಡ ತಲೆದೂಗುವ ಹಾಗಿತ್ತು ವಾಸುದೇವನ ಮಾತು. ಇಂತಹ ಈ ಚಂದವಾದ ಮಾತುಗಾರಿಕೆ ಉಳ್ಳಂತಹ ವಾಸುದೇವ ಇವನು ತಾಯಿಯೊಟ್ಟಿಗೆ ನಯ್ಯಂಪಳ್ಳಿಗೆ ಹೋದ. ಅಲ್ಲಿದ್ದ ಕಾರ್ಯಕ್ರಮ ಇದು ಮಾತಿನ ಕಾರ್ಯಕ್ರಮ. ಮಾತು ಅಂದ್ರೆ ಪ್ರವಚನ. ಅಲ್ಲಿ ನಿತ್ಯವೂ ಕೂಡ ಒಂದು ಪ್ರವಚನ ಕಾರ್ಯಕ್ರಮದ ಮಂಗಳೋತ್ಸವ, ಅದಕ್ಕೆ ಹೋದದ್ದು. ಪರಿಷದಾ ನಿತರಾಂ ಪರಿವಾರಿತಃ ಶಿವಪದ ಕಿಲ ಧೌತ ಪಟೋದ್ಭವಃ ಇಹ ಕಥಾಂ ಕಥಯಂದದೃಶೇ ತತಃ ಪೃಥುದಿಯಾ ಪೃಥುಕಾಕೃತಿ ನಾಮುನಾ ಎನ್ನುವಂಥದ್ದು. ಇದೇನು ಹೇಳ್ತಾರೆ? ಮತ್ತೆ ಅವನು, ಈ ಪುಟ್ಟ ಹುಡುಗ ಇವನು ಅಲ್ಲಿ ಪರಿಷದ ನಿತರಾಂ ಪರಿವಾರಿತ, ಜನರೆಲ್ಲ ಬಹಳ ಜನ ಇದ್ದಾರೆ. ಪರಿಷತ್ ಅಂದ್ರೆ ಸಭೆ ಅಂತ ಅರ್ಥ. ಅದೊಂದು ಸಭೆ, ಸಾಕಷ್ಟು ಜನ ಅಲ್ಲಿ ತುಂಬಿದ್ದಾರೆ. ಪ್ರವಚನ ಕೇಳಬೇಕು, ಪ್ರವಚನದ ಮಂಗಳೋತ್ಸವ. ಆ ಮಂಗಳೋತ್ಸವದಲ್ಲಿ ಆ ಪ್ರವಚನಕಾರರು ಮಾತಾಡಬೇಕು. ಮಣಿ ಮೇಲೆ ಚಂದವಾಗಿ ಕುತ್ಕೊಂಡಿದ್ದಾರೆ, ಅವರು ಮಾತಾಡ್ತಾರೆ. ಅವರ ಹೆಸರು ಏನು ಅಂದರೆ ಶಿವಭಟ್ಟರು ಅಂತ ಹೆಸರು.
ಶಿವಭಟ್ರು ಏನು ಶಿವಮಡಿನಾಯರು ಅಂತ ಹೇಳ್ತಾರೆ ಅವರು. ಶಿವಭಟ್ಟ ಮಡಿನಾಯರು. ಆ ಶಿವಮಡಿನಾಯರು ಅಲ್ಲಿ ಪ್ರವಚನ ಮಾಡುವವರು. ಅದಕ್ಕೆ ಇಲ್ಲಿ ಧೌತಪಟೋದ್ಭವ ಅಂತ ಹೇಳ್ತಾರೆ. ಧೌತಪಟ ಅಂದ್ರೆ, ಪಟ ಅಂದ್ರೆ ಬಟ್ಟೆ, ಧೌತ ಅಂದ್ರೆ ತೊಳೆದದ್ದು ಅಂತ. ಶುಭ್ರವಾಗಿ ಒಗೆದಂತಹ ಉತ್ತಮ ಬಟ್ಟೆಯನ್ನು ಉಟ್ಟುಕೊಳ್ಳುವಂತಹ ವಂಶದವರು ಅಂತ ಅರ್ಥ. ಅದಕ್ಕೆ ತುಳುವಿನಲ್ಲಿ ಮಡಿನಾಯರು ಅಂತ ಹೇಳ್ತಾರೆ. ಸದಾ ಮಡಿ ಬಟ್ಟೆಯನ್ನ, ಬಿಳಿ ಬಟ್ಟೆ, ಬಿಳಿ ಚೆನ್ನಾಗಿ ಒಗೆದು ಶುಭ್ರವಾಗಿರುವಂತಹ ಬಿಳಿ ಬಣ್ಣದ ವಸ್ತ್ರವನ್ನ ಆ ಕುಟುಂಬದಲ್ಲಿ ಎಲ್ಲರೂ ಧರಿಸ್ತಾ ಇದ್ರು. ಹಾಗಾಗಿ ಅವರಿಗೆ ಮಡಿನಾಯ ಕುಟುಂಬ ಅಂತ ಹೆಸರು. ಆ ಮಡಿನಾಯರು ಶಿವಭಟ್ರು ಅಲ್ಲಿ ಅವರು ಮಾತಾಡ್ಲಿಕ್ಕಿದ್ದಾರೆ. ಇಹ ಕಥಾಂ ಕಥಯಂದ ದೃಶೇ ತತಃ. ಅಲ್ಲೆಲ್ಲ ಜನರಿದ್ದಾರೆ, ಪುರಾಣವನ್ನ ಹೇಳ್ತಾ ಇದ್ರು ಅವರು. ಶಿವಮಡಿನಾಯರು ಹೇಳ್ತಾ ಇದ್ದಾರೆ. ಪೃಥುಧಿಯ ಪೃಥುಕಾಕೃತಿ ನಾಮುನ. ಇವನು ಹೇಗಿದ್ದಾನೆ ಅಂದ್ರೆ ಪೃಥುಧಿಯ ಅಂತ ಹೇಳ್ತಾರೆ. ಪೃಥುಧಿಯ ಅಂದ್ರೆ ವಿಶಾಲ ಬುದ್ಧಿ ಅಂತ ಅರ್ಥ. ವಿಶಾಲ ಬುದ್ಧಿ ಅಂದ್ರೆ ಸರ್ವಜ್ಞ ಅಂತ ಅರ್ಥ. ಸರ್ವಜ್ಞನಾದ ಈ ಪುಟ್ಟ ಹುಡುಗ ವಾಸುದೇವನು ಅಲ್ಲಿಗೆ ಹೋಗಿದ್ದ. ಅವ್ರು ಆಡ್ತಾ ಇರುವಂತಹ ಎಲ್ಲ ಹೇಳ್ತಾ ಇರುವಂತಹ ಪುರಾಣವನ್ನ ಇವನು ಕೂಡ ಮುಂದೆಯೇ ಕೂತ್ಕೊಂಡು ಕೇಳ್ತಾ ಇದ್ದ. ಪುಟ್ಟ ಮಕ್ಕಳನ್ನ ಮುಂದೆಯೇ ಕೂಡಿಸ್ತಾರೆ, ಕೂತ್ಕೊಂಡು ಇವನು ಲಕ್ಷ್ಯ ಕೊಟ್ಟು ಕೇಳ್ತಾ ಇದ್ದ. ಇದಮುವಾಚ ವಿಚಾರ ವಿಚಕ್ಷಣ ಶುಚಿವಚ ಸನಕೈಸ್ಸ ಜನಾಂತರೆ ಅಪರಥಾ ಕಥಿತಂ ಕಥಕತ್ವಯ ನನು ಮತಾನ್ ಮಹತಾಮಿತಿ ಸಸ್ಮಿತಂ. ಇವನು ಯಾವಾಗಲೂ ವಾಸುದೇವ ಹೇಗಿದ್ದ ಅಂದ್ರೆ ಅತ್ಯಂತ ಸುಂದರನಾದ ಪುಟ್ಟ ಬಾಲಕ. ಇವನು ಯಾವಾಗಲೂ ಮುಗುಳ್ನಗೆಯ ಮುಖ. ಎಷ್ಟೋ ಜನರಿಗೆ ಹಾಗೆ ಇರ್ತದೆ, ಹೇಳ್ತಾರಲ್ವ ಸ್ಮೈಲಿಂಗ್ ಫೇಸ್ ಅಂತಾರೆ. ಕೆಲವರಿಗೆ ಇರ್ತದೆ, ಸದಾ ಮುಗುಳ್ನಗೆಯಿಂದ ಕೂಡಿರುವ ಮುಖವೇ ಇರ್ತದೆ. ಎಲ್ಲರಿಗೂ ಇರುವುದಿಲ್ಲ, ಸ್ವಲ್ಪ ಮುಗುಳ್ನಗೆಯಿಂದ ಕೂಡಿರುವ ಮುಖವೇ. ಸ್ವಭಾವ ಸಹಜವಾಗಿ ಮುಗುಳ್ನಗೆಯಿಂದ ಕೂಡಿರುವವರು. ಈ ವಾಸುದೇವನು ಹಾಗೆ ಆಗಿದ್ದ. ಇವ ಅಲ್ಲಿ ಕುತ್ಕೊಂಡಿದ್ದಾನೆ. ಇವನು ವಿಚಾರ ವಿಚಕ್ಷಣ. ವಿಚಕ್ಷಣ ಅಂದ್ರೆ ಮಹಾ ಬುದ್ಧಿಶಾಲಿ. ಎಂಥ ಬುದ್ಧಿಶಾಲಿ! ವಿಚಾರ ವಿಚಕ್ಷಣ. ಕೇಳಿದ್ದನ್ನ ಕೂಡಲೇ ಅದರ ವಿಚಾರ, ಅದರ ಅಭಿಪ್ರಾಯ ತಿಳಿದು ವಾಟ್ ನೆಕ್ಸ್ಟ್ ಅಂತ ಅದನ್ನು ವಿಚಾರ ಮಾಡುವ ಮಾಮ. ಸುಮ್ಮನೆ ಏನೋ ಒಂದಷ್ಟು ಸದ್ದು ಕೇಳಿದ ಕೇಳುವವನಲ್ಲ. ನಮಗೂ ಕೂಡ ಇಲ್ಲಿ ರಸ್ತೆ ಬದಿ ಕಿಟಕಿ ಉಂಟು. ಇಲ್ಲಿ ಕೂತ್ಕೊಂಡಾಗ ಅನೇಕ ವಾಹನ ಸದ್ದು ಕೇಳುತ್ತದೆ. ಅದು ಲಕ್ಷ್ಯ ಮಾಡುವುದಿಲ್ಲ ನಾವು, ಹೌದಾ? ಬಸ್ಸು ಸಹ, ಶಾಲೆ ಬಸ್ ಸಹ ಹೋಗ್ತದೆ, ಅದ ಲಕ್ಷ್ಯ ಕೊಡುವುದಿಲ್ಲ. ಯಾಕೆಂದ್ರೆ ನಮ್ಗೇನು ಸಂಬಂಧ ಪಡುವುದಿಲ್ಲಲ್ಲ. ಹಾಗಾಗಿ ಅನೇಕ ವಾಹನಗಳು ಓಡಾಡ್ತವೆ ಅಂತ ಬಿಟ್ಟು ಬಿಡುವುದು. ಇದು ವಾಹನಗಳಲ್ಲೇನೋ ಹಾಗೆ ಮಾಡಿದ್ರೆ ಪರವಾಗಿಲ್ಲ. ನಾವು ರಸ್ತೆಗಿಳಿದಾಗ ವಾಹನ ಸದ್ದು ನಮಗೆ ಬಹಳ ಮುಖ್ಯ. ರಸ್ತೆಯಲ್ಲಿ ನಾವು ನಡೆಯುವಾಗ ಹಿಂದೆ ವಾಹನ ಬರೋ ಸದ್ದು ಕೇಳಿದ್ರೆ ಎಚ್ಚರವಾಗ್ಬೇಕು. ಯಾಕೆ? ಬದಿಗೆ ಸರ್ಕೊಳ್ಬೇಕಾಗ್ತದೆ. ಹಾಗಾಗಿ ಎಲ್ಲೆಲ್ಲಿ ಯಾವ ಲಕ್ಷ್ಯ, ಯಾವ ವಿಷಯಕ್ಕೆ ಲಕ್ಷ್ಯ ಕೊಡಬೇಕು ಅನ್ನೋ ಬೇಕು ಮನುಷ್ಯನಿಗೆ. ನಮ್ಮ ವಾಸುದೇವ ಅವರ ಮಾತನ್ನೆಲ್ಲ ಲಕ್ಷ್ಯ ಕೊಟ್ಟು ಕೇಳ್ತಾ ಇದ್ದ. ಒಳ್ಳೆ ವಿಚಾರ ಶಕ್ತಿ ಸಂಪನ್ನ ಇವ. ಹಾಗಾಗಿ ಇವನು ಆ ಜನರ ನಡುವೆ ಇವನು ಒಂದು ಮಾತನ್ನ ಆಡಿದ. ಪುಟ್ಟ ಹುಡುಗ ಎದ್ದು ನಿಂತ ಸಭೆಯಲ್ಲಿ ಒಂದು ಮಾತನ್ನು ಮಾಡಿದ. ಎಲ್ಲ ಜನರು ಇವನ ಕಡೆ ತಿರುಗಿದ್ರು. ಯಾಕೆಂದ್ರೆ ಪ್ರವಚನ ನಡೀತಾ ಇದೆ, ಮಡಿನಾಯರು ಹೇಳ್ತಾ ಇದ್ದಾರೆ ಪುರಾಣವನ್ನು. ಇವನು ಅದನ್ನು ಗ್ರಹಿಸಿಕೊಂಡು ಮಧ್ಯೆ ಎದ್ದು ನಿಂತು ಏನೋ ಮಾತಾಡಿದ. ಆಗ ಏನಿದು ಅಂತ ಕೇಳಿದ್ರೆ, ಯಾವ ವಿಷಯವನ್ನ ಮಡಿನಾಯರು ಹೇಳ್ತಿದ್ರೋ ಆ ವಿಷಯದ ವಿಮರ್ಶೆಯನ್ನ ಮಾಡ್ತಾನೆ. ವಿಮರ್ಶೆಯನ್ನ ಮಾಡುವ ವಿಷಯದಲ್ಲಿ ಅತ್ಯಂತ ಜಾಣ ಇವ. ಈ ಜಾಣ ಹುಡುಗ ನಿಂತು ಇವನು ಕೇಳಿಯೇ ಬಿಟ್ಟ. ಅಪರಥ ಕಥಿತಂ ಕಥಕತ್ವಯ. ಪ್ರವಚನಕಾರರೇ, ನೀವು ಅಪರಥ ಕಥಿತಂ, ನಿಮ್ಮಿಂದ ಅನ್ಯ ರೀತಿಯಲ್ಲಿ, ಅಪರಥ ಅಂದ್ರೆ ಅನ್ಯಥಾ ಹೇಳಲ್ಪಟ್ಟಿತು. ಯಾವ ವಿಷಯವನ್ನ ಯಾವ ರೀತಿ ಹೇಳಬೇಕೋ ಅದನ್ನ ಬಿಟ್ಟು ಬೇರೆ ರೀತಿ ಹೇಳಿದ್ರಿ ನೀವು. ಅಂದ್ರೆ ಅನ್ಯಥಾ ಅಂದ್ರೆ ಅನೇಕ ಅರ್ಥಗಳಿರುವ ಪ್ರಶ್ನೆ ಅಲ್ಲ, ವಿರುದ್ಧವಾಗಿಯೇ ಹೇಳಿಬಿಟ್ರಿ ನೀವು. ಯಾವ ವಿಷಯವನ್ನ ಯಾವ ರೀತಿ ಹೇಳಬೇಕೋ ಅದಕ್ಕೆ ವಿರುದ್ಧವಾಗಿ ಬೇರೆ ಇದೇ ರೀತಿಯಲ್ಲಿ ನೀವು ಹೇಳ್ತಾ ಇದ್ದೀರಾ. ಇದು ಮಹತಾಂ ಇದು ಹಿರಿಯರು ಒಪ್ಪುವಂಥದ್ದಲ್ಲ. ನೀವು ಇದು ಹಿರಿಯರು ಪಾರಂಪರಿಕವಾಗಿ
ಗುರು ಪರಂಪರೆಯಲ್ಲಿ ಒಪ್ಪಿಕೊಂಡು ಬಂದಂತಹ ವಿಷಯ ಅಲ್ಲ ಇದು. ನೀವು ನಿಮ್ಮದೇ ಆದ ಬೇರೆಯ ಅರ್ಥವನ್ನು ಹೇಳ್ತಾ ಇದ್ದೀರಾ, ಅದು ಹಿರಿಯರು ಒಪ್ಪುವಂಥದ್ದಲ್ಲ ಅದು. ಹಾಗಾಗಿ ಇದು ಈ ಅರ್ಥ ತಪ್ಪಾಗ್ತದೆ ಅಂತ ಹೇಳಿಬಿಟ್ಟು ಪುಟ್ಟ ಹುಡುಗ ಪ್ರವಚನದ ಮಧ್ಯೆ ಎದ್ದು ನಿಂತು ಅವ್ರು ಮತ್ತೆ ಆ ಮಾತನ್ನು ಮುಂದುವರೆಸ್ಲಿಕ್ಕೆ ಕೊಡ್ಲಿಲ್ಲ. ಅವನು ನಿಂತು ಗಟ್ಟಿಯಾಗಿ ದೃಢವಾಗಿ ಹೇಳ್ತಾನೆ. ಅವನು ಮಾತಾಡುವುದರಲ್ಲಿ, ಅವನು ವಿಷಯ ವಿಮರ್ಶೆ ಮಾಡುವುದರಲ್ಲಿ ಜಾಣನಾಗಿಯೂ ಇದ್ದಾನೆ. ಅವನು ಬಹಳ ಬುದ್ಧಿಶಾಲಿಯಾಗಿ ಅವರ ಮಾತಲ್ಲಿರುವ ದೋಷವನ್ನು ತೆಗೆದು ಹೇಳಿಯೇ ಬಿಟ್ಟ. ತುಂಬಾ ಪುಟ್ಟ ಹುಡುಗ, ಅವನು 3 ವರ್ಷ ಅಷ್ಟೇ, 4 ವರ್ಷವೂ ಇಲ್ಲ ಅಷ್ಟರೊಳಗೆ. ಹೇಳಿದ ಕೂಡಲೇ ಅಗಣಯನ್ನ ಶಿವಂ ಜನತಾ ತದಾ ಸವಚನೆ ವಸುದೇವ ಸುತಾಫಯೇ ಮುಖರಮಿಚ್ಛತಿ ಕೋ ಮೃಗಧೂರ್ತಕಂ ಪ್ರಕೃತ ಹುಂಕೃತ ಸಿಂಹ ಶಿಶೌ ಸತಿ. ಯಾವಾಗ ಈ ವಾಸುದೇವ ಈ ರೀತಿ ಹುಡುಗ ಮಾತಾಡಿದ್ನೋ, ಅವನ ಹೆಸರೆಂಥದ್ದು? ವಸುದೇವನ ಮಗನ ಹೆಸರು ಅಂತಾರೆ. ವಸುದೇವ ಸುತಾಹ್ವಯ ಅಂದ್ರೆ, ಆಹ್ವಯ ಅಂದ್ರೆ ಹೆಸರು ಅಂತ ಅರ್ಥ. ವಸುದೇವ ಸುತ ಅಂದ್ರೆ ಕೃಷ್ಣ, ಅವನಿಗೆ ವಾಸುದೇವ, ವಸುದೇವನ ಮಗ ಅಂದ್ರೆ ವಾಸುದೇವ. ಆ ವಾಸುದೇವ ಅನ್ನೋ ಹೆಸರುಳ್ಳ ಈ ಹುಡುಗ ಯಾವಾಗ ಎದ್ದು ನಿಂತು ದೃಢವಾಗಿ ಮಾತಾಡಿದ್ನೋ, ಆಗ ಅಲ್ಲಿದ್ದಂತಹ ಜನರೆಲ್ಲರೂ ಕೂಡ ಇವನ ಮಾತಿಗೆ ಕಿವಿ ಕೊಟ್ಟರು. ಏನು ನಮ್ಮ ನಡಿಲಾಯ ಭಟ್ರ ಮಗ ಹೀಗೆ ಮಾತಾಡ್ತಾನಲ್ಲ ಅಂತ ಹೇಳಿ ಎಲ್ಲರೂ ಅವನ ಮಾತಿನ ಕಡೆ ಲಕ್ಷ್ಯ ಕೊಟ್ಟರು. ಹಾಗೆಯೇ ಅಲ್ಲಿ ಮುಖರಮಿಚ್ಛತಿ ಕೋ ಮೃಗಧೂರ್ತಕಂ ಪ್ರಕೃತ ಹುಂಕೃತ ಸಿಂಹ ಶಿಶೌಸತಿ. ಆದರೆ ಶಿವಮಡಿನಾಯ ಅಲ್ಲಿ ಯಾರು ಕೂಡ ಶಿವಮಡಿನಾಯರ ಬಗ್ಗೆ ಲಕ್ಷ್ಯವೇ ಕೊಡಲಿಲ್ಲ. ಮುಖ್ಯ ಪ್ರವಚನಕಾರರು ಮಡಿನಾಯರು, ಅವರ ಮಾತಿನಲ್ಲಿ ದೋಷ ಇದೆ ಅಂತ ಇವನು ಕೂಡಲೇ ಹೇಳಿಬಿಟ್ಟ. ಕೆಲವರ ಮಾತು ಬಹಳ ಚೆನ್ನಾಗಿರ್ತದೆ, ನಮಗೆಲ್ಲ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಎಂತ ಮಾತು ಅಂದ್ರೆ, ಚಿಕ್ಕದಾಗಿ ಮಾತಾಡ್ತಾರೆ, ಹೆಚ್ಚು ಅರ್ಥ ಮತ್ತು ಹೆಚ್ಚು ಪ್ರಭಾವಕಾರಿ ಮಾತಿರ್ತದೆ. ಪ್ರಭಾವವನ್ನು ಉಂಟು ಮಾಡುವ ಮಾತನ್ನ ಬಹಳ ಸರಳವಾಗಿ ಸಂಕ್ಷಿಪ್ತವಾಗಿ ಹೇಳ್ತಾರೆ. ನಮ್ಮ ವಾಸುದೇವ ಮಾಡಿದ್ದ ಹಾಗೆ. ಭಟ್ರೆ ನೀವು ಹೇಳೋ ಮಾತು ಸಮ ಆಗ್ಲಿಲ್ಲ, ಹಿರಿಯರು ಪಾರಂಪರಿಕವಾಗಿ ಇದು ಒಪ್ಪುವುದಿಲ್ಲ ಈ ಅರ್ಥ, ನೀವು ಬೇರೆ ಏನೋ ಹೇಳಿಬಿಟ್ರಿ, ಅಸಂಬದ್ಧ ಆಯ್ತು ನಿಮ್ಮ ಮಾತು ಅಂತ ಹೇಳಿಬಿಟ್ರಿ. ಎಲ್ಲರಿಗೂ ಕೂಡಲೇ ಇವನ ಕಡೆ ತಿರುಗಿ ನೋಡಿದ್ರು. ಅವ್ರು ಸ್ವಲ್ಪ ಹಾ ಅಂತ ಹೇಳಿ ಅವ್ರೇನೋ ಹೇಳಬೇಕಾಗಿದೆ. ಆದ್ರೆ ಜನರೆಲ್ಲ ಏನ್ ಮಾಡಿದ್ರು, ಮಡಿನಾಯರನ್ನು ಲಕ್ಷ್ಯವೇ ಮಾಡಲಿಲ್ಲ. ಮತ್ತು ಯಾಕೆ ಅಂದ್ರೆ, ಒಂದು ಸಿಂಹದ ಮರಿ ಗರ್ಜನೆ ಮಾಡಿದ್ರೆ ಅದೆಷ್ಟು ಚಂದವಾಗಿರ್ತದೆ, ಹಾಗೆಯೇ ಒಂದು ನರಿ ಊಳಿ ಇಡ್ತಾ ಇದೆ ಅಂತ ಇಟ್ಕೊಳ್ಳಿ. ಒಂದು ನರಿ ಊಳಿ ಇಡ್ತಾ ಇದೆ, ಅದನ್ನ ಯಾರು ಕೇಳಬೇಕು? ಕಿವಿ ಮುಚ್ಕೊಳ್ತಾರೆ, ಇವ ಏನು ಕೇಳಾಗ್ತದೇನು ಅಂತ. ನರಿ ಊಳಿಡೋದು, ನಾಯಿ ಊಳಿಡೋದು ಇದ್ದಾಗ ಕಿವಿ ಮುಚ್ಚಿಕೊಳ್ತಾರೆ. ಸಿಂಹದ ಮರಿ ಗರ್ಜಿಸಿದ್ರೆ ಬಹಳ ಮನೋಹರವಾಗಿರ್ತದೆ, ಎಷ್ಟು ಚಂದ ಸಿಂಹದ ಮರಿ ಎಷ್ಟು ಚಂದ ಗರ್ಜಿಸ್ತದೆ ಅಂತ ಕಿವಿಗೊಟ್ಟು ಕೇಳ್ತಾರೆ. ಯಾಕೆಂದ್ರೆ ಆ ಸಿಂಹ ಗರ್ಜನೆಯಲ್ಲಿ ಇರುವ ಗಾಂಭೀರ್ಯ, ಸಿಂಹದ ಮರಿಯ ಗರ್ಜನೆಯಲ್ಲಿಯೂ ಕೂಡ ಗಾಂಭೀರ್ಯ ಇದೆ. ಅದನ್ನು ಜನರೆಲ್ಲರೂ ಕೂಡ ತಗೊಳ್ತಾರೆ. ಹಾಗೆ ಇಲ್ಲಿ ಈ ರೀತಿ ಈ ಸಿಂಹ ಶಿಶವು ಅಂತ ಹೇಳ್ತಾರೆ. ಸಿಂಹ ಶಿಶುವಾದಂತಹ ಸಿಂಹದ ಮರಿಯಂತೆ ಮರಿಯ ಗರ್ಜನೆಯನ್ನ ಜನ ಲಕ್ಷ್ಯ ಕೊಟ್ಟು ಆಕರ್ಷಕವಾಗಿ ಹೇಗಿರ್ತದೆಯೋ ಕೇಳ್ತಾರೋ, ಆ ರೀತಿ ವಾಸುದೇವನ ಕಡೆ ಎಲ್ಲರ ಲಕ್ಷ್ಯ ಹೋಯ್ತು. ಇಲ್ಲಿ ಹೀಗೆ ಈ ವಾಸುದೇವನ ಮಾತಿಗೆ ಎಲ್ಲರೂ ಕೂಡ ಲಕ್ಷ್ಯ ಕೊಟ್ಟರು. ಅಥ ಕಥಂ ಕಥಯೇತಿ ತದಾ ಜನೆ ಗದಿತವತ್ಯುಚಿತಾರ್ಥಮುದಾಹರನ್ ಸಸಮಲಾಲ್ಯತ ವಿಸ್ಮೈಭಿರ್ನರೈಃ ಅಪಿ ಸುರೈರ್ವಿಜಯಾಂಕುರ ಪೂಜಕೈಃ. ಜನರೆಲ್ಲ ಗಂಟು ಬಿದ್ರು. ಮಗು ನೀನೇನು ಹೇಳಿದೆ? ಮಡಿನಾಯರು ಹೇಳಿದ್ದು ಸರಿಯಲ್ಲ, ತಪ್ಪಾದ ಅರ್ಥ ಅಂತ ಹೇಳಿಬಿಟ್ಟೆ ಅಲ್ವಾ? ಹಾಗಾದ್ರೆ ಸರಿಯಾದ ಅರ್ಥ ಬೇರೆ ಇರಬೇಕು, ನಿನಗೆ ಗೊತ್ತಿದೆ. ಯಾಕೆ ಹೇಳು? ಇವರು ಹೇಳುವ ಮಾತಿನಲ್ಲಿ, ಇವರ ಪ್ರವಚನದಲ್ಲಿ ತಪ್ಪು ಮಾತಾಡಿದ್ರು ಅಂದ್ರೆ, ಇದರ ಸರಿ ತಪ್ಪು ಮಾತಾಡಿದ್ರು ನಮಗೆ ಯಾರು ತಿಳಿಲಿಲ್ಲ, ನಿನಗೆ ತಿಳಿದಿದೆ. ಹಾಗಾಗಿ ಅವರು ತಪ್ಪು ಎಲ್ಲಿ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ನಿನಗೆ ಗೊತ್ತಿದೆ ಅಂದ್ರೆ ಸರಿಯಾದ ಅರ್ಥ ಏನು ಅನ್ನೋದು ನಿನಗೆ ಗೊತ್ತೇ ಉಂಟು.
ಹಾಗಾಗಿ ನೀನೀಗ ಏನ್ ಮಾಡ್ಬೇಕು, ಆ ಸರಿಯಾದ ಅರ್ಥವನ್ನು ನೀನು ಹೇಳು ಅಂತ ಜನರೆಲ್ಲ ಅವನಿಗೆ ಗಂಟು ಬಿದ್ರು. ನೀ ಹೇಳಲೇಬೇಕು, ಕೂತ್ಕೋ ಇಲ್ಲಿ ಅಂತ ಹೇಳಿ ಅವನಿಗೆ ಆ ಮಣೆಯನ್ನು ಹಾಕಿ ಕೂಡಿಸಿಯೇ ಬಿಟ್ಟು ಇದನ್ನ ಮತ್ತೆ ಇವ ಹೇಳಲಿಕ್ಕೆ ಶುರು ಮಾಡ್ದ. ಹೀಗೆ ಹೇಳಿದಾಗ ಗದಿತಂ ಅತ್ಯುಚಿತಾರ್ಥಂ ಉದಾಹರಂ ಉಚಿತಾರ್ಥಂ ಉದಾಹರಂ. ಉಚಿತಾರ್ಥ ಅಂದ್ರೆ ಆ ಮೂಲ ವಾಕ್ಯಗಳಿಗೆ, ಅದು ಪುರಾಣ ವಾಕ್ಯವೋ ಅಥವಾ ಉಪನಿಷದ್ ವಾಕ್ಯವೋ ಯಾವುದೇ ಇರಲಿ, ಅದಕ್ಕೆ ಸಂಬಂಧಿಸಿ ಇರುವಂತಹ ಸರಿಯಾದ ಅರ್ಥವನ್ನ ಈ ಹುಡುಗ ಹೇಳಿಬಿಟ್ಟ. ಯಾವಾಗ ಇವ ಉಚಿತಾರ್ಥವನ್ನ, ಅದಕ್ಕೆ ಸಮುಚಿತವಾದ ಅರ್ಥವನ್ನ ಇವ ಬಿಡಿಸಿ ಹೇಳಿದ್ನೋ, ಅದರಿಂದ ಜನರಿಗೆಲ್ಲ ಬಹಳ ಆಶ್ಚರ್ಯ ಆಯಿತು. ಹಾಗೆ ಇವನನ್ನ ಬಹಳ ಮೆಚ್ಚಿಕೊಂಡ್ರು, ಜನರೆಲ್ಲ ಮೆಚ್ಚಿಕೊಂಡ್ರು. ಮತ್ತು ಅವನು ಮಾತಾಡುವಾಗ ಶೈಲಿಯೂ ಅಷ್ಟೆ, ಬಹಳ ಸ್ಪಷ್ಟ ಮಾಡ್ತಾನೆ, ವಿಷಯವನ್ನ ಸ್ಪಷ್ಟ ಮಾಡಿ ಮಾಡಿ ಅವ ಹೇಳ್ತಾನೆ. ಅದನ್ನ ಕೇಳಿ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗಿ ಹೋಯಿತು. ಆ ವಾಸುದೇವನನ್ನು ಎಲ್ಲರೂ ಮೆಚ್ಚಿಕೊಂಡ್ಬಿಟ್ರು. ಎಲ್ಲರೂ ಕೂಡ ಅವನನ್ನು ಸನ್ಮಾನ ಮಾಡ್ತಾರೆ. ಜನರು ಎಲ್ಲರೂ ಆಶ್ಚರ್ಯಪಟ್ಟರು. ಇದು ಜನರು ಮಾತ್ರ ಆಶ್ಚರ್ಯಪಟ್ಟಿದ್ದಲ್ಲ, ಸುರೈಹಿ ಅಂತ ಹೇಳ್ತಾರೆ. ಸುರೈಹಿ ವಿಜಯಾಂಕುರ ಪೂಜಕೈಹಿ. ಆ ಜನರೆಲ್ಲರೂ ಕೂಡ ಇವನ ಮಾತು ಕೇಳಿ ಬಹಳ ಆಶ್ಚರ್ಯವೂ ಸಂತೋಷವನ್ನ ಪಟ್ರು. ಹಾಗೆಯೇ ಇವನು ವಿಜಯಾಂಕುರ ಪೂಜಕೈಹಿ, ಆ ದೇವತೆಗಳೆಲ್ಲ ಇವನನ್ನು ಸನ್ಮಾನಿಸಿ ಪೂಜಿಸಿದ್ರಂತೆ. ಹೇಗೆ ಪೂಜಿಸ್ತಾರೆ ಅಂದ್ರೆ ವಿಜಯಾಂಕುರ ಪೂಜಕೈಹಿ. ಇವನು ಇನ್ನು ಮುಂದೆ ಆಚಾರ್ಯ ಪಟ್ಟಕ್ಕೆ ಬರ್ತಾನೆ, ಆಚಾರ್ಯನಾಗಿ ಬಿಡ್ತಾನೆ. ಒಬ್ಬ ಮತಾಚಾರ್ಯನಾಗಿ ಲೋಕದಲ್ಲೆಲ್ಲ ಆ ವಿಷ್ಣು ತತ್ವವನ್ನ ನಿರ್ಣಯ ಮಾಡಿ ಹೇಳುವ ಆಚಾರ್ಯನಾಗ್ತಾನೆ. ಅದಕ್ಕೀಗ ತಪ್ಪಾಗಿ ಅದನ್ನ ಖಂಡಿಸಿ ಸರಿಯಾದ ಅರ್ಥವನ್ನು ಹೇಳುವಂಥ ಸಾಮರ್ಥ್ಯ ಇವನಿಗಿದೆ ಅನ್ನುವುದಕ್ಕೆ ಈಗಲೇ ಇದೊಂದು ಮೊಳಕೆ ಒಡೆದ ಹಾಗಾಯ್ತು. ಒಂದು ಸಣ್ಣ ಮೊಳಕೆಯನ್ನ ಚೆನ್ನಾಗಿ ಪೋಷಿಸಿದ್ರೆ ಅದು ಮಹಾವೃಕ್ಷ ಆಗ್ತದಲ್ವಾ. ಹಾಗೆಯೇ ಜಗತ್ತಿನಲ್ಲಿ ಇವನು ದಿಗ್ವಿಜಯ ಮಾಡಿ ಅತ್ಯಂತ ಉತ್ತಮವಾಗಿ ಎಲ್ಲ ಶಾಸ್ತ್ರ ಬೋಧನೆಯನ್ನ ಮಾಡುವಂಥವನು. ಹೀಗಾಗಿ ಈಗಲೇ ಇವನು ಈ ರೀತಿ ತಪ್ಪನ್ನ ಖಂಡಿಸುವಂತಹ ಸಾಮರ್ಥ್ಯವುಳ್ಳವ ಅಂಥೇಳಿ ಇವನ ಆ ವಿಜಯವನ್ನ ನೋಡಿ, ಅಂದ್ರೆ ಮಾತಿನಿಂದ ವಾದ ವಿಜಯವನ್ನ ನೋಡಿ ದೇವತೆಗಳೆಲ್ಲ ಇವನನ್ನ ಪೂಜಿಸಿದ್ರು ಅಂತ ಹೇಳ್ತಾರೆ. ಸಜನನೀ ಸಹಿತೋ ಜನಕಂ ಗೃಹೆ ಪ್ರಗತವಾನ್ಸ್ತಮುದಂತಮವೇದಯದ್ ನಿಗದತಾತ ಶಿವಃ ಕಥಕಸ್ಸ ಕಿಂ ವಿತಥಗೀರಥವಾಹಮಿತೀರಯನ್ನ. ತಾಯಿ ಜೊತೆಗೆ ಮನೆಗೆ ಹೋಗಿ ಸೇರಿದ. ಕಾರ್ಯಕ್ರಮ ಪೂರೈಸಿತು. ತಾಯಿಯೊಟ್ಟಿಗೆ ವಾಸುದೇವ ಮನೆ ಸೇರಿದ. ತಂದೆ ಬಂದಿರಲಿಲ್ಲ, ಮನೆಯಲ್ಲಿ ಇದ್ದಾರೆ ತಂದೆ. ಆ ಮನೆಯಲ್ಲಿ ತಂದೆಯೊಟ್ಟಿಗೆ ಇವ ಮಾತಾಡ್ತಾನೆ. ಏನದು ಅಂದ್ರೆ ಅಲ್ಲಿ ನಡೆದ ವಿಷಯವನ್ನೆಲ್ಲ ತಾಯಿ ಸ್ವಲ್ಪ ಹೇಳಿದ್ಲು. ವಿಷಯ ಏನು ಅನ್ನೋದು ಇವನಿಗೆ ಗೊತ್ತು, ಮಗನಿಗೆ. ತಾಯಿ ಸ್ತ್ರೀಯರು ಪಾಪ ಶ್ರವಣ ಮಾಡ್ತಾರೆ, ಆದರೂ ಕೂಡ ಶಾಸ್ತ್ರ ಪದ್ಧತಿಯಂತೆ ಶ್ರವಣ ಮಾಡುವವರು ಹೆಚ್ಚು ಇರುವುದಿಲ್ಲ. ಅವಳು ಶಾಸ್ತ್ರಾಭ್ಯಾಸವನ್ನೆಲ್ಲ ಹಾಗೆ ಒಳ್ಳೆ ಸಂಸ್ಕಾರ ಉಳ್ಳವಳು. ಯಾಕೆಂದ್ರೆ ಮಹಾಜ್ಞಾನಿಗಳ ಮಗಳು ಅವಳು. ಮಹಾಜ್ಞಾನಿಗಳ ಮಗಳು ಆ ವಾಸುದೇವನ ತಾಯಿ. ಇವರಂತೂ ಜ್ಞಾನಿಗಳೇ, ಗಂಡನೂ ಹಾಗೆ. ಹಾಗಾಗಿ ಅವಳಿಗೆ ಒಳ್ಳೆ ಮಹನೀಯತ್ವ ಇದೆ. ವೇದದಲ್ಲಿ ಅವಳ ಹೆಸರು ಬರ್ತದೆ ನೋಡಿ. ಅವಳ ಹೆಸರು ಅಂತಲ್ಲ, ಅವಳ ಒಟ್ಟು ಆ ಆಚಾರ್ಯರ ತಾಯಿ ಬಗ್ಗೆ ಶ್ರುತಿವಾಕ್ಯ ಇದೆ. ಮತ್ತೇನು ಹೇಳಬೇಕು ನಾನು. ಅಂತಹ ಮಹನೀಯತೆ ಇರುವ ದೇವತಾ ಸ್ತ್ರೀ ಅವಳು. ಹಾಗಾಗಿ ಅವಳೇನು ಹೇಳಲಿಲ್ಲ, ಸ್ತ್ರೀಯರು ಸುಮ್ಮನಾಗಿ ಬಿಡ್ತಾರಲ್ಲ. ತಂದೆಯ ಮುಂದೆ ಇವ ಎಲ್ಲ ಹೇಳಿಕೊಂಡ. ಇವ ಹೇಳಿದ ಕೂಡಲೇ ಮತ್ತು ನಿಗದ ತಾತ, ಅಪ್ಪಯ್ಯ ನನಗೀಗ ಹೇಳಿ ನೀವು, ಶಿವ ಕಥಕಃ, ಅಲ್ಲಿ ಪ್ರವಚನ ಮಾಡ್ತಾ ಇದ್ದಂತಹ ಶಿವಭಟ್ಟ, ಶಿವಮಡಿನಾಯ, ಅವನು ವಿತಥಗೀಯೋ ನಾನು ವಿತಥಗೀಯೋ ಅಂತ ಕೇಳಿದೆ. ವಿತಥಗೀಹಿ ಅಂದ್ರೆ ಅನ್ಯಥಾರ್ಥ ಹೇಳುವುದು. ಯಾವುದಕ್ಕೆ ಯಾವ ಅರ್ಥವನ್ನು ಹೇಳಬೇಕೋ ಅದನ್ನು ಹೇಳದೆ ಅನ್ಯಥಾರ್ಥ ಹೇಗೋ ಒಂದು ರೀತಿಯಾಗಿ ತಪ್ಪಾಗಿ ಮಾತಾಡಿದವನು ಶಿವ ಮಡಿನಾಯನೋ ಅಥವಾ ನಾನು, ಯಾರು ಹೇಳಿದ್ದು ತಪ್ಪಾಗಿದೆ ಹೇಳಿ ಅಪ್ಪಯ್ಯ ಅಂತ ಕೇಳಿದ. ನನು ಸುತಾ ವಿತಥಂ ಕಥಿತಂ ತ್ವಯಾ
ನಿತ್ಯಮುದೀರ್ಯ ಸವಿಸ್ಮಯಮಸ್ಮರದ್ ಪ್ರಕೃತಿತಃ ಕೃತಿತಾ ಖಲು ಮೇ ಶಿಶೋಃ ಮದಧಿನಾಥ ದಯೋದಯ ಜೇತ್ಯಸೌ. ನಡಿಲಾಯ ಭಟ್ರು ಕೇಳಿದ್ರು, ವಿಷಯ ಯಾವುದು, ಯಾವ ವಿಷಯವನ್ನು ಕುರಿತು, ಅದು ವಿಷಯ ಏನು ಅಂತ ಇಲ್ಲಿ ಕೊಟ್ಟಿಲ್ಲ, ಯಾವ ವಿಷಯವನ್ನು ಕುರಿತು ಮಡಿನಾಯರು ವರ್ಣಿಸಿದ್ದು, ಅದರಲ್ಲಿ ಅವರು ತಪ್ಪಾಗಿ ಹೇಳಿದ್ದು, ಅದನ್ನು ವಾಸುದೇವ ಇದು ತಪ್ಪು ಅಂತ ತೋರಿಸಿ ಆ ತಪ್ಪನ್ನು ನಿರಾಕರಿಸಿ ಸಭೆಯಲ್ಲಿ ಸರಿಯಾದ ವಿಷಯವನ್ನು ಜನರೆಲ್ಲರಿಗೂ ಅರ್ಥ ಆಗುವಂತೆ ಸ್ಪಷ್ಟಪಡಿಸಿದ್ದು. ಇಷ್ಟು ವಿಷಯಗಳನ್ನು ಕೇಳಿದರು. ಇವರು ಸ್ವಯಂ ಮಹಾವಿದ್ವತ್ತಿದ್ದವರು ನಡಿಲಾಯ ಭಟ್ರು. ಮಗ ಇಂತಹ ಪ್ರೌಢವಾದ ಮಾತನ್ನಾಡಿದ್ದಾನೆ ಅಂತಂದು ಕೂಡಲೇ ಇವರಿಗೆ ಅತ್ಯಾಶ್ಚರ್ಯವಾಗಿ ಹೋಯಿತು. ಆಗ ನಾನು ಸುತ ಅವಿತಥಂ ಕಥಿತಂ, ಮಗನಿಂದ ಹೇಳಲ್ಪಟ್ಟ ಮಾತುಗಳು ಯಾವುವು ಕೂಡ ಅವು ತಪ್ಪಾಗಿಲ್ಲ, ಎಲ್ಲವೂ ಅತ್ಯಂತ ಸಮರ್ಪಕವಾಗಿ ಸರಿಯಾಗಿದೆ. ಉತ್ತಮವಾದ ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಮಗ. ಅದರಿಂದ ಇಲ್ಲ ಮಗ, ನೀ ಹೇಳಿದ್ದೆಲ್ಲ ಬಹಳ ಸರಿಯಾಗಿದೆ, ಯಾವುದೂ ತಪ್ಪಿಲ್ಲ, ಶಿವಭಟ್ಟ ತಪ್ಪಿದ್ದಾನೆ ಅಂತ ಹೇಳಿ ಇವರು ಹೇಳಿದರು. ಅದಕ್ಕೆ ಸವಿಸ್ಮಯಂ ಅಸ್ಮರ, ಬಹಳ ಆಶ್ಚರ್ಯದಿಂದ ಅವರು ಸ್ಮರಿಸಿಕೊಳ್ತಾರೆ. ಯಾರನ್ನ? ಅನಂತೇಶ್ವರ ದೇವರನ್ನು ನೆನಪು ಮಾಡಿಕೊಳ್ತಾರೆ. ಸ್ವಾಮಿ, ನಿನ್ನ ದಯೆ, ಜ್ಞಾನ ಎಲ್ಲ ಹಾಗೆ ಯಾರಿಗೂ ಸಿಗುವುದಿಲ್ಲ. ಆ ಭಗವತ್ ಸಂಬಂಧಿಯಾದಂಥದ್ದು ಅಧ್ಯಾತ್ಮ ಜ್ಞಾನ ಅಂದರೆ ಅದು ಹಾಗೆ ಅದು ಖರೀದಿ ಮಾಡುವಂಥದ್ದಲ್ಲ. ಯಾವುದೋ ಗುರುಗಳು ತಿಳಿಸಿ ಕೊಟ್ಟರೆ ನಮಗೆ ತಿಳಿತದೆ, ಇಲ್ಲದ್ರೆ ನಮ್ಗೆ ಯಾರಿಗೇನು ಗೊತ್ತಿದೆ? ಏನೂ ಗೊತ್ತಿಲ್ಲ. ಪಾರಂಪರಿಕವಾಗಿ ಹಿರಿಯರು ಹೇಳಿಕೊಟ್ಟು ನಮ್ಮನ್ನು ಒಂದು ರೀತಿ ತಯಾರು ಮಾಡ್ತಾರಲ್ವ. ಹಾಗಾಗಿ ಇಲ್ಲಿ ಇವ್ರು ಹೇಳಿದರು, ಇದು ಪರಮಾತ್ಮನ ಅನುಗ್ರಹ ಬೇಕು ಅಂತ. ಆ ಭಗವಂತನ ದಯೆ ಇದು. ಆಶ್ಚರ್ಯದಿಂದ ಆ ಹರಿಯನ್ನು ಸ್ಮರಣೆ ಮಾಡಿದರು. ಪ್ರಕೃತಿತಃ ಕೃತಿತಾ ಖಲು ಮೇ ಶಿಶೋಃ, ನನ್ನ ಮಗುವಿಗೆ ಪ್ರಕೃತಿತಃ ಸ್ವಭಾವದಿಂದಲೇ ಕೃತಿತೆ ಇದೆ ಅಂತ, ಕೃತಿತಾ ಇದೆ ಅಂತ. ಕೃತಿತಾ ಅಂದ್ರೆ ಜ್ಞಾನ ಅಂತ ಅರ್ಥ. ಜ್ಞಾನ ಎನ್ನುವಂಥದ್ದು ಸ್ವಭಾವ ಸಹಜ. ಪ್ರಕೃತಿತಃ ಅಂದ್ರೆ ಸ್ವಭಾವ ಸಹಜವಾಗಿ, ಕೃತಿತಾ ಎನ್ನುವಂಥದ್ದು ಅಂದ್ರೆ ಜ್ಞಾನ ಎನ್ನುವಂಥದ್ದು ಇದು ಪ್ರಕೃತಿತಃ ಸ್ವಭಾವ ಸಹಜವಾಗಿ ಬಂದಿರುವಂಥದ್ದು. ಇದು ನನ್ನ ಮಗನಿಗೆ ಈ ರೀತಿ ಸ್ವಭಾವ ಸಹಜವಾದ ಇಂತಹ ಜ್ಞಾನ ಇದೆ. ಇದಕ್ಕೆ ಕಾರಣ ಏನು ಅಂದ್ರೆ ಮದಧಿನಾಥ ದಯೋದಯಜಃ. ಇವನು ಯಾರು ಇವ ಅಂದ್ರೆ ನನ್ನ ಸ್ವಾಮಿಯಾಗಿ, ನನ್ನ ಕುಲಸ್ವಾಮಿಯಾದ ಅನಂತೇಶ್ವರನ ದಯೆಯಿಂದ ಹುಟ್ಟಿದ ಶಿಶು ಇವ. ಹಾಗಾಗಿ ಅನಂತೇಶ್ವರನ ದಿವ್ಯಾನುಗ್ರಹ ಪರಮಾನುಗ್ರಹ ಪಡೆದು ಹುಟ್ಟಿದಂತಹ ಈ ಶಿಶುವಿಗೆ ಸಹಜವಾಗಿ ಇಷ್ಟು ಜ್ಞಾನ ಇರೋದು ಆಶ್ಚರ್ಯವೇನಲ್ಲ ಅಂತ ಹೀಗೆ ಸ್ಮರಣೆ ಮಾಡಿಕೊಂಡ್ರು. ಅವರು ಅನಂತೇಶ್ವರನ ದಯೆಯನ್ನು ಸ್ಮರಣೆ ಮಾಡಿಕೊಂಡ್ರು ನಮ್ಮ ನಡಿಲಾಯ ಭಟ್ರು. ಕಥಯತಾಂ ಪ್ರಥಮೇ ಕಥಯತ್ಯಲಂ ಸ್ವಜನಕೆ ಜನಸಂಘವೃತೆ ಕಥಾಂ ಸಕಲಲೋಕ ಮನೋನಯನೋತ್ಸವಃ ಚತುರಧೀಃ ಸ ಕದಾಚಿದವಾಚಯದ್. ಮತ್ತೆ ಪುರಾಣ ಹೇಳುವುದರಲ್ಲಿ ಅನೇಕ ಈ ಉಪನ್ಯಾಸಗಳನ್ನೆಲ್ಲ ಮಾಡುವವರಲ್ಲಿ ಅತ್ಯಂತ ಕುಶಲರಾಗಿದ್ದವರು, ನಿಪುಣರಾಗಿದ್ದವರು ನಡಿಲಾಯ ಭಟ್ರು. ಅವರು ಸಣ್ಣ ವಯಸ್ಸಿನಿಂದಲೇ ಈ ಪುರಾಣ ಕಥನವನ್ನ ತುಂಬ ಮಾಡ್ತಿದ್ರು, ಪುರಾಣ ಉಪನ್ಯಾಸಗಳನ್ನು ಬಹಳ ಮಾಡ್ತಿದ್ರು. ಹಾಗೆ ಅಲ್ಲಿ ಅವರು ಎಲ್ಲ ಜನರಿಗೂ ಕೂಡ ಪುರಾಣವನ್ನು ಹೇಳ್ತಾ ಇದ್ದಾರೆ, ಪುರಾಣ ಪ್ರವಚನವನ್ನು ಮಾಡ್ತಾ ಇದ್ರು. ಹಾಗೆ ವಾಚನ ಮಾಡ್ತಾ ಇರುವಾಗ ಎಲ್ಲ ಜನರ ಮನಸ್ಸಿಗೆ, ಕಣ್ಣುಗಳಿಗೆ ಅಲ್ಲಿ ವಾಸುದೇವನನ್ನು ಕಾಣುವ ಭಾಗ್ಯ ಆಯಿತು. ತಂದೆ ಪುರಾಣ ಹೇಳ್ತಾರೆ, ಮಗ ಅಲ್ಲೇ ಕೂತ್ಕೊಂಡಿದ್ದಾನೆ, ಲಕ್ಷ್ಯ ಕೊಟ್ಟು ಕೇಳ್ತಾನೆ. ಈ ಪುರಾಣ ಕೇಳುವಂತಹ ಒಂದು ಸಂತೋಷ ಇದೆ ಜನರಿಗೆ. ಈಗ ಹೆಚ್ಚು ಜನ ಬರ್ತಾರೆ, ಯಾಕೆಂದ್ರೆ ಎಷ್ಟು ದಿವಸ ನಾವಲ್ಲಿ ಅವರೊಟ್ಟಿಗೆ ಈ ಪುರಾಣ ಪ್ರವಚನ ಕೇಳ್ತೇವೋ ಅಷ್ಟು ದಿವಸವೂ ಕೂಡ ನಿತ್ಯ ವಾಸುದೇವನನ್ನು ಸಮೀಪದಿಂದ ನೋಡಬಹುದು. ನಮ್ಮ ಕಣ್ಣಿಗೆ ಹಬ್ಬ, ಮನಸ್ಸಿಗೆ ಹಬ್ಬ. ಹಾಗಾಗಿ ಕಥಯತಾಂ ಪ್ರಥಮೇ ಕಥಯತ್ಯಲಂ, ಕಥಾ ಹೇಳುವವರಲ್ಲಿ, ಪುರಾಣ ಉಪನ್ಯಾಸಗಳನ್ನು ಮಾಡುವವರಲ್ಲಿ ಪ್ರಥಮರು, ಅತ್ಯಂತ ಅಗ್ರಗಣ್ಯರಾದವರು ನಮ್ಮ ಈ ನಡಿಲಾಯ ಭಟ್ರು. ಅಂತಹ ನಡಿಲಾಯ ಭಟ್ರು ಹೇಳ್ತಾ ಇದ್ದಾರೆ, ಜನಸಂಘವೃತೆ ಕಥಾಂ, ಜನರೆಲ್ಲ
ಸೇರಿರುವಂತಹ ಆ ಜನ ಸಮೂಹದಲ್ಲಿ ಅವರ ಆ ಪುರಾಣ ಉಪನ್ಯಾಸ ನಡೆದಿತ್ತು. ಅದನ್ನ ಈ ಹುಡುಗನು ಕೇಳ್ತಾ ಇದ್ದಾನೆ. ಇವನೆಂಥವ ಚತುರಧೀಹಿ, ಅಂದ್ರೆ ಬಹಳ ಅತ್ಯಂತ ಜಾಣತನ, ಚಾತುರ್ಯದ ಬುದ್ಧಿ ಉಳ್ಳವ, ಅತ್ಯಂತ ಚಾತುರ್ಯ ಬುದ್ಧಿ ಉಳ್ಳಂತಹ ಈ ಚುರುಕಾದ ಹುಡುಗ ಅವರ ಪ್ರವಚನ ಕಾಲದಲ್ಲಿ ಮುಂದೆಯೇ ಕೂತ್ಕೊಂಡು ಕೇಳ್ತಾ ಇದ್ದ. ಆಗ ಸಕಲ ಲೋಕ ಮನೋನಯನೋತ್ಸವ, ಎಲ್ಲರ ಮನಸ್ಸಿಗೆ ಹಾಗೂ ಕಣ್ಣುಗಳಿಗೆ ಪರಮಾನಂದವನ್ನು ಉಂಟು ಮಾಡುವಂತಹ ಸೌಂದರ್ಯ, ಜಾಣತನ, ಮಾತುಗಾರಿಕೆ ಎಲ್ಲವನ್ನು ಹೊಂದಿರುವಂತಹ ಪುಟ್ಟ ಹುಡುಗ ಇವನು ಅಲ್ಲಿಯೇ ಆ ಜಾಣ ವಾಸುದೇವ ಅಲ್ಲಿಯೇ ಕೂತ್ಕೊಂಡಿದ್ದಾನೆ. ತಂದೆಯಂತೂ ಪುರಾಣ ಪ್ರವಚನ ಮಾಡ್ತಾ ಇದ್ರು. ಆಗ ನಡೆದ ವಿಷಯ ಏನು ಮತ್ತೆ ನೋಡುವ. ಬ್ರಹ್ಮಾರ್ಪಣಮಸ್ತು.